ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿದ್ರಿ ಸರ್? ಭೇಟಿಯಾಗಿದ್ದು ಬಂದಾಗ ಒಂದು ಸರಿ ಭೇಟಿಯಾಗಿ ಆಗ್ತೀವಿ. ರಾಜ್ಯದ ಬಗ್ಗೆ ಕರ್ಟಸಿ ಕೂಡ ಇರ್ತೈತಿ ಒಂದು ಸಾರಿ. ಸೊ ಸಾಮಾನ್ಯವಾಗಿ ಇವತ್ತು ಭೇಟಿಯಾಗಿದೆ ಅಷ್ಟೇ, ನಿನ್ನೆ ಅವರಿಗೆ. ಈಗ ಸ್ಟೇಟಲ್ಲಿ ಸಾಕಷ್ಟು ಬೆಳವಣಿಗೆ ನಡೀತಿದೆ, ಹನಿ ಟ್ರಾಪ್ ವಿಚಾರ ಬಗ್ಗೆ ನಡೀತಾ ಇದೆ, ಅದ್ರ ಬಗ್ಗೆ ಏನಾದರೂ ಡಿಸ್ಕಸ್ ಇಲ್ಲ, ಅದ್ರ ಬಗ್ಗೆ ಡಿಸ್ಕಷನ್ ಇಲ್ಲ. ಅದು ಇನ್ನೂ ಅಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರ. ಅವರು ಸಚಿವರು ದೂರು ಕೊಟ್ಟಾಗ ಪೊಲೀಸರು ತನಿಖೆ ಮಾಡ್ತಾರೆ. ಸೊ ಇಲ್ಲಿ ಈ ವಿಚಾರ ಡಿಸ್ಕಸ್ ಮಾಡೋಂಥದ್ದು ಏನು ಇಲ್ಲವೇ ಇಲ್ಲ. ಡೆಲ್ಲಿ ಈಗ ರಾಷ್ಟ್ರದಾದ್ಯಂತ ಈ ವಿಚಾರ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು, ಯಾಕಂದ್ರೆ ಸದನದಲ್ಲೇ ಒಬ್ಬ ಮಿನಿಸ್ಟರ್ ಈ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಹಾಗಾಗಿ ಇದ್ರ ಬಗ್ಗೆ ಡಿಸ್ಕಷನ್ ಆಗ್ತಾ ಇಲ್ವಾ? ಡಿಸ್ಕಷನ್ ಆಗಿದೆಯಲ್ಲ, ಮೊನ್ನೆ ಆಗಿರ್ಬೋದು. ಮೊನ್ನೆ ಖರ್ಗೆಜಿ ಅವರು ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ. ಅವ್ರ ಅಂತಲ್ಲಿ ಏನಾರ ಆದ್ರೆ ಆಗಿರ್ಬೋದು, ನಮಗೆ ಗೊತ್ತಿಲ್ಲ, ಆಗಿದೆಯಿಲ್ಲ. ಸೊ ಅವ್ರದ್ದೇ ಅಂತ ಸೋರ್ಸಿಂದ ಮಾಹಿತಿ ಪಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಮ್ಮನ್ನೇ ಕೇಳಬೇಕಂತೇನಿಲ್ಲ ಅದ್ರ ಅವಶ್ಯಕತೆ. ಅಲ್ಲಲ್ಲಿ ಕೇಳಿ ಬರ್ತಾ ಇದೆ ಸರ್, ಸಚಿವರನ್ನ ಗೂಢಚಾರಿಕೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ನೋಡಿ, ಅದು ಯಾವುದೇ ಪ್ರೂವ್ ಆಗೋದಕ್ಕೆ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಆಗೋಲ್ಲ. ಪ್ರೂವ್ ಆಗಬೇಕು ಯಾರು ಏನು ಅಂತ ಕಾಂಗ್ರೆಸ್ನ ಸಚಿವರ ಮೇಲೆ ಅದೆಲ್ಲ ಪ್ರೂವ್ ಆಗಬೇಕೀಗ. ಫಸ್ಟು ಕಂಪ್ಲೇಂಟ್ ಕೊಡಬೇಕು, ಪ್ರೂವ್ ಆಗಬೇಕು, ನಂತರ ಅದ್ರ ಬಗ್ಗೆ ಚರ್ಚೆ. ಸರ್, ಈಗ ಕಂಪ್ಲೇಂಟ್ ಕೊಡೋ ವಿಚಾರಕ್ಕೆ ಈಗ ಸದನದಲ್ಲಿ ನಿಂತ್ಕೊಂಡು ಹೇಳುವಂತ ದಿನ ಏನು ಕಾನ್ಫಿಡೆನ್ಸ್ ಇತ್ತು ರಾಜಣ್ಣ ಅವರ ಹತ್ರ, ಈಗ ಕಾನ್ಫಿಡೆನ್ಸ್ ಎಲ್ಲೂ ಕಾಣಿಸ್ತಾ ಇಲ್ಲ. ಅದಂಗೆ ಕಾನ್ಫಿಡೆನ್ಸ್ ಅವರು ಕಂಪ್ಲೇಂಟ್ ಕೊಡಕ್ಕೆ ಎಲ್ಲೂ ಕೂಡ ಮುಂದಾಗ್ತಾ ಇಲ್ಲ, ಆ ಒಂದು ಕಾನ್ಫಿಡೆನ್ಸ್ ತೋರಿಸ್ತಾ ಇಲ್ಲ. ಈಗ ಗೃಹ ಸಚಿವರ ಭೇಟಿ ಆದ್ರು, ಸುಮ್ಮನೆ ಅವ್ರಿಗೆ ಮನವಿ ಮಾಡಿ ಬಂದಿದ್ದಾರೆ, ಕಂಪ್ಲೇಂಟು ಕೊಟ್ಟಿಲ್ಲ. ಈಗ ಅವ್ರಿಗೆ ಗೊತ್ತಿರುತ್ತೆ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ಅಫಿಷಿಯಲ್ ಕಂಪ್ಲೇಂಟ್ ಅನ್ನುವಂಥದ್ದು. ಸುಮ್ಮನೆ ಇದು ಟೈಮ್ ನಲ್ಲಿ ಅದು ಗೊತ್ತಿಲ್ಲ. ಈಗ ಕೊಡಬೇಕಾದ್ದು ಅವ್ರದ್ದು, ನಾವು ಹೇಳಿದೀವಿ ಕೊಡಬೇಕಾದ ಡ್ಯೂಟಿ ಅವ್ರದ್ದು, ಅವ್ರು ಕೊಡಬೇಕಾದ. ಗೃಹ ಸಚಿವರು ಕೂಡ ಹೇಳಿದಾರೆ, ಅವ್ರು ಕೊಟ್ಟ ಮೇಲೆ ನಮ್ಮ ಕೆಲಸ ಮುಂದೆ ಅಂತ ಹೇಳಿದ್ದಾರೆ. ಕೊಡ್ಬೋದು, ಏನು ಅಲ್ಲಿ ಸಂಬಂಧಪಟ್ಟ ವಿಧಾನಸೌಧಕ್ಕೆ ಸಂಬಂಧಪಟ್ಟ ಕೊಡ್ಬೋದು. ಅದು ಎಲ್ಲೇ ಕೊಡ್ಬೋದು, ಅದೇನು ಇಲ್ಲಿ ಅಲ್ಲೇ ಕೊಡಬೇಕಂತಲ್ಲ, ಅದು ಕಂಪ್ಲೀಟ್ ಇಲ್ಲೇ ಕೊಡ್ಬೋದು ರೀ. ಇಲ್ಲ, ಅದನ್ನ ನನಗೇನು ಗೊತ್ತಿಲ್ಲ. ರಾಜಣ್ಣ ಅವ್ರಿಗೆ ಗೊತ್ತದ ವಿಚಾರ. ಆದರೆ ಆ ಥರ ಆಗಿಲ್ಲ ಅಂತ ನಮ್ಮ ಭಾವನೆ. ಯಾಕಂದ್ರೆ ಅವರು ಓಪನ್ ಆಗಿ ಹೇಳಿದ್ದಾರೆ. ಹೇಳಿದ ಮ್ಯಾಗೆ ಈಗ ಕಂಪ್ಲೇಂಟ್ ಕೊಡದಿದ್ರೆ ಅವ್ರದ್ದು ಜವಾಬ್ದಾರಿ ಇದೆ, ಹಂಗೆ ಮಾಡ್ಲಿಕ್ಕಾಗಲ್ಲ. ಕೊಡ್ಬೋದು ಅಂತ ನಮ್ಮ ಭಾವನೆ. ಯಾಕಂದರೆ ಒಂದು ಸಾರಿ ಅವರೇ ಹೇಳಿದ್ದಾರೆ ಅದು ಯಾರಿದ್ದಾರೆ ಹೊರಗೆ ಬರಬೇಕಂತ. ಸೊ ಅದು ಅವ್ರು ಕೊಡ್ತಾರಂತ ನಮ್ಮ ಭಾವನೆ ಇದೆ. ಘಟನೆ ನಡೆದು ತುಂಬ ದಿನಗಳಾಗಿತ್ತು. ತುಂಬ ದಿನಗಳ ನಂತರ ವಿಧಾನಸೌಧದಲ್ಲಿ ಅವರು ಅಧಿವೇಶನ ಸಂದರ್ಭದಲ್ಲಿ ಅದನ್ನು ಪ್ರಸ್ತಾಪ ಮಾಡಿದರು. ಅದು ಬರಲಿಕ್ಕೆ ಸದನಲ್ಲಿ ಅದು ಪ್ರಸ್ತಾಪ ಬಂದಾಗ ಅದು ಅವ್ರು ಹೇಳಲೇಬೇಕಾಯಿತು. ಒಬ್ಬ BJP ಸದಸ್ಯರು ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದಾಗ, ಹೌದು ಅದಕ್ಕೆ ನಾನೇ ನನ್ನ ಹೆಸರಲ್ಲೇ ಓಡಾಡ್ತಾ ಇದೆ, ಅದಕ್ಕೆ ನಾನು ಅದು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು. ಹೀಗಾಗಿ ತಡ ಆಗಿರ್ಬೋದು, ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಈಗೂ ಅವಕಾಶ ಇದೆ, ಕೊಡ್ಬೋದು. ಸರ್, SIT ಮೇಲೆ ಯಾವುದೇ ರೀತಿಯಾದ ನಂಬಿಕೆ ಇಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರು ರಾಜಣ್ಣ ಅವರು. ಆದ್ರೆ ಇವತ್ತಿನ ಬೆಳವಣಿಗೆ ನೋಡಿದ್ರೆ ಎಲ್ಲೋ ಒತ್ತಡ ಆಗ್ತಾ ಇದೆ. ಇಲ್ಲ ಗೊತ್ತಿಲ್ಲ. ಈಗ ಈ ಒತ್ತಡ ನೀವು ಅವ್ರನ್ನೇ ಕೇಳ್ಬೇಕು, ಒತ್ತಡ ಮಾಡಿದಾರೆ ಇಲ್ಲ ನನಗೆ ಹೆಂಗೆ ಗೊತ್ತಾಗಬೇಕು? ನನಗೆ ಹತ್ರ ವಿಷಯ ಗೊತ್ತಿಲ್ಲ. ಕೊಡ್ತಾರೆ ಅನ್ನೋದು ಅಷ್ಟೇ ನಮಗೂ. ಯಾಕಂದ್ರೆ ಎಫೆಕ್ಟೆಡ್ ಪರ್ಸನ್ ಅವರೇ ಕೊಡ್ಬೇಕದಷ್ಟೇ. ಸರ್, ಈಗ ಮನವಿ ಅಷ್ಟೇ ಮಾಡಿದ್ದಾರೆ ಪರಮೇಶ್ವರ್ ಅವರಿಗೆ. ಇದೊಂದು ರೀತಿ ಅಂದ್ರೆ ನೋಡುಗರಿಗೆ ಇದೊಂದು ರೀತಿ ನಾಟಕೀಯ ಬೆಳವಣಿಗೆ ಆಗ್ತಾ ಇದೆ. ಇಲ್ಲ, ಇದನ್ನ ಏನು ಕೇಳಿ ನೀವು ರಾಜಣ್ಣ ಅವ್ರಿಗೆ ಕೇಳಬೇಕು. ಈಗ ಅದಕ್ಕೆ ನಾವು ಉತ್ತರ ಹೇಳಲಿಕ್ಕೆ ಆಗೋಲ್ಲ. ನಾಟಕಿನೋ ಅಥವಾ ಸೀರಿಯಸ್ಸೋ ಇಲ್ಲ ಅಂತ ಅವ್ರು ಹೇಳ್ಬೇಕಾಗುತ್ತೆ. ಸರ್, ಈಗ ಹೈಕಮಾಂಡ್ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುತ್ತೆ. ಸದನದಲ್ಲಿ ಪ್ರಸ್ತಾಪ ಮಾಡುವಂತಹ ವಿಚಾರನ ಇದು ಅನ್ನುವಂಥದ್ದು ಏನು ಪ್ರಶ್ನೆ ಮಾಡಿಲ್ಲ ಇದುವರೆಗೆ. ಅಂದರೆ ಈ ವಿಚಾರವನ್ನು ಸದನದಲ್ಲಿ ಪ್ರಸ್ತಾಪ ಮಾಡಬೇಕಿತ್ತ? ಪಕ್ಷದ ವೇದಿಕೆ ಇತ್ತು, ಸಚಿವ ಸಂಪುಟ ಇತ್ತು, ಮುಖ್ಯಮಂತ್ರಿಗಳಿದ್ರು. ಕೊನೆಗೆ ಎಲ್ಲಿ ಹೋದ್ರೂ ಪಬ್ಲಿಕ್ ಏನಲ್ಲ, ಅದು ಸದನ ಹೇಳಿದ್ರು ಅಷ್ಟೇ, ಅದು ಮುಖ್ಯಮಂತ್ರಿಗಳಿದ್ರು ಅಷ್ಟೇ, ಕಂಪ್ಲೇಂಟ್ ಕೊಟ್ಟರು ಅಷ್ಟೇ, ಅದು ಮಹತ್ವ. ಸೊ ಅವ್ರಿಗೆ ಅನ್ಯಾಯ ಆಗಿದೆ, ಅವ್ರು ಕೇಳಿದಾರೆ, ಅದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನ್ನ ಭಾವನೆ. ಈ ಪ್ರಕರಣವನ್ನು CBIಗೆ ವಹಿಸಬೇಕು ಅನ್ನುವಂಥ ಒತ್ತಾಯ ಆಗ್ತಾ ಇದೆ. BJP ಅವರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನಮ್ಮ ಪೊಲೀಸರು ಇದ್ದಾರೆ, ಅವರೇ ಮಾಡ್ತಾರೆ. CBI ಅವಶ್ಯಕತೆ ಇಲ್ಲ, ನಮ್ಮ ಪೊಲೀಸರು ಮಾಡ್ತಾರೆ. ಓಕೆ, ಥ್ಯಾಂಕ್ ಯು.